ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಮಾಡಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಅವನಿಗೆ ಗಂಜಿ ಮಾಡಬೇಕು ಆ್ಯಂಡ್ ಟೀ ಮಾಡ್ಕೊಂಡು ಕುಡಿಬೇಕು. ಇವತ್ತು ಅವ್ರ ಪಪ್ಪ ಊರಿಗೆ ಹೋಗಿದ್ದಾರಲ್ವ ನಿನ್ನೆ, ಹಾಗಾಗಿ ಇವತ್ತು ನಾನು ಅವನಿಬ್ಬರೇ ಇರೋದು. ಹಾಗಾಗಿ ಲೇಟಾಗಿ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಕಸ ಅದೆಲ್ಲ ಹುಡುಗಿ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾಷ್ಟ ಮಾಡಿ ಜಳಕ ಮಾಡಿ ಇವತ್ತಿನ ದಿನ ಅವನ್ನ ಹಿಡ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಇದೆ ನಂದು. ನೋಡೋಣ ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ಕಾಸ್ಕೊಳಕತ್ತೀನಿ. ಫಸ್ಟ್ ನಾನು ಸ್ವಲ್ಪ ಬಿಸಿನೀರು ಕುಡಿದು ಆಮೇಲೆ ಟೀ ಮಾಡ್ತೀನಿ, ಇವನಿಗೆ ಗಂಜಿ ಮಾಡ್ತೀನಿ. ಹಿಂದಗಡೆ ಏನೋ ಶುರು ಆಗಿದೆ. ಏನು ಕೊಟ್ಟಿದ್ದೀನಿ ಬೇಕಂತ, ಅದಕ್ಕೆ ನಾನು ಕುಡಿತಿದ್ದೀನಿ, ಹಂಗೂ ಕೊಟ್ಟಿದ್ದೀನಿ. ಕುಡಿಯೋಬಿಟ್ಟು ಕೈ ಹಾಕಬಾರ್ದು. ಕುಡಿತೀನಿ ಅಂತ ಇಸ್ಕೊಂಡು ಹಿಂಗೆ ಮಾಡಿದ್ರ ಬರೀ ಈ ಥರನೇ ಒಂದು. ಮತ್ತೇನು ಹಾಕ್ಲಿ ಅದ್ರಾಗ? ಏನೂ ಆಗ್ಬಾರ್ದು, ಹಂಗೆ ಕುಡಿಬೇಕು. ನಾನು ಹಂಗೆ ಕುಡಿತೀನಿ, ನಾನು ಹಂಗೆ ಕುಡಿಯಕತ್ತೀನಿ ಇಲ್ಲದ. ಸಾಕಾ? ಹೋಗು, ಆಯ್ತು. ಮತ್ತೇನೇನೋ ಬಿಸಿನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ ಕೊಟ್ಟಿದ್ದೆ, ಅದು ಇದು ಅಂತೇಳಿ ತೋರಿಸ್ತಾ ಇದ್ನಲ್ವ. ಹಾಗಾಗಿ ಹೊರಗಡೆ ಹೋಗಿ ಕುಡಿ ಅಂತಂದು ಕೊಟ್ಟರೆ ಅಲ್ಲಿ ಹೋಗಿ ನೀರು ಕುಡಿತಾ ಅದ್ರೊಳಗೆ ಕೈ ಹಾಕಿ ಏನೇನೋ ಮಾಡಿಕೊಂಡು ಕೈ ಎಲ್ಲ ಕೊರೆಸ್ಕೊಂಡಿದ್ದಾನೆ. ಬಟ್ಲು ಸ್ವಲ್ಪ ಚೂಪಿದೆ ಅಲ್ಲ, ಏನು ಮಾಡೋಕ್ಕೆ ಹೋಗಿದ್ನೋ ಗೊತ್ತಿಲ್ಲ. ನಾನು ಕೊಟ್ಟಿದ್ದೆ ತಪ್ಪಾಯ್ತು. ಅದು ನೋಡಿ ದಂಡಿಗಿರೋದ್ರಿಂದ ಕೈ ಕೊರ್ಕೊಂಡ್ಬಿಟ್ಟಿದ್ದಾನೆ. ಆದರೂ ಕಿತಾಪತಿ ಮಾಡ್ತಿರ್ತಾನೆ. ನಾನು ಟೀ ಕುದೀತಾ ಇದೆ, ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ. ಹಾಲು ಹಾಕ್ಬಿಟ್ಟು ನನ್ನ ಮಗನಿಗೆ ಕಡೆ ಗಂಜಿಗೆ ರೆಡಿ ಮಾಡ್ಕೋಬೇಕು. ನನ್ನ ಮಗನಿಗೆ ಗಂಜಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ಟೀ ಕುದೀತಾ ಇದೆ, ಈ ಕಡೆ ಹಾಲಿಗೆ ಇಟ್ಟಿದ್ದೀನಿ. ಸೊ 3 ಒಲೆನೂ ಖಾಲಿ ಇಲ್ಲ, ಫುಲ್ ಬಿಸಿ ಆಗಿಬಿಟ್ಟಿದ್ದಾವೆ. ಬೆಳಗ್ಗೆ ಇದೇ ತಗ. ಇವಾಗ ಇದಕ್ಕೆ ಸ್ವಲ್ಪ ಗಂಜಿ ಪುಡಿ ಹಾಕಿ ಕಲಿಸ್ತೀನಿ. ತಣ್ಣಗಿರ್ಬೇಕಾದ್ರೆ ಸ್ವಲ್ಪ ಉಪ್ಪು ಗಂಜಿ ಹಾಕಿ ಕಲಿಸಿದ್ರೆ ಚೆನ್ನಾಗಿ ಕಲ್ಕೊಂಡ್ಬಿಡುತ್ತೆ. ಸ್ವಲ್ಪ ಕುದಿತಾ ಗಟ್ಟಿ ಆಗುತ್ತೆ. ಅವಾಗ ನಾನು ಹಾಲು ಹಾಕ್ಕೊಂಡ್ಬಿಟ್ರೆ, ಇದು ಜೀನಿದು ಬೆಳಗ್ಗೆ ನಾನು ತಿನ್ನಿಸ್ತಿರೋದು. ಸ್ವಲ್ಪನೇ ತಿನ್ನಿಸೋದು, ತುಂಬ ಆದರೆ ತಿನ್ನಲ್ಲ ಅವನು. ಸುಮ್ಮನೆ ಸ್ವಲ್ಪ ಆಗಷ್ಟು ತಿಂತಾನೆ. ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾಷ್ಟ ಮಾಡಿಸ್ತೀನಿ. ಇವಾಗ ಗಟ್ಟಿ ಆಗ್ತಾ ಇದೆ. ಆಮೇಲೆ ಹಾಲು ಹಾಕ್ಬಿಡ್ಬೇಕು. ಇದಕ್ಕೆ ಹಾಲು ಹಾಕಿ ಸ್ವಲ್ಪ ಕುದಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಇವನು ಈ ಕಡೆ ಬಂದು ಏನು ಮಾಡ್ತಿದ್ದಾನೆ ನೋಡಿ, ಅದು ಬರೀ ಇದನ್ನು ತೊಗೊಂಡು ಮಟ್ಟ ಮಾಡಿ ಥರ ಕಿತ್ತದೆ ಇವನು ಕೆಲಸ. ಇಲ್ಲಿ ರಟ್ಟು ಇಟ್ಟಿದ್ದೀನಿ, ಅದನ್ನು ಆಲ್ರೆಡಿ ಸ್ವಲ್ಪ ಹಾಳು ಮಾಡಿದ್ದಾನೆ ಕಿತಾಪತಿ. ತಿನಿ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಕುದ್ದ ಆರಿಸಿ ತಿನ್ನಿಸ್ಬಿಡೋದು. ಇನ್ನೊಂದು ಈ ಕಡೆ ಟೀ ರೆಡಿಯಾಗಿದೆ. ಇಲ್ಲಿ ಇವನು ಏನು ಮಾಡ್ತಿದ್ದಾನೆ ನೋಡಿ, ಬಂದ್ ಮಾಡಿದ್ರು ಬಿಡ್ತಿಲ್ಲ ಅದನ್ನು. ಕತ್ತೆ, ನಾನು ಟೀ ಕುಡಿಬೇಕು, ಅವನಿಗೆ ಗಂಜಿ ತಿನ್ನಿಸ್ಬೇಕು. ಇವಾಗ ನೆಕ್ಸ್ಟ್ ಕೆಲಸ ನಂದು. ಇವಾಗ ಇದನ್ನು ಆಫ್ ಮಾಡಿಬಿಡ್ತೀನಿ. ಅಪ್ಪು ಜೋರು ಇಡ್ತಿದ್ದಾನೆ ನೋಡಿ ಹಾಲು. ಇಂಥವ ಕೆಲಸ ಇವನು ಏನು ಎಡವಟ್ಟು ಮಾಡ್ತಾನೋ. ಮತ್ತು ಇವಾಗ ನಾವು ಟಿಫಿನ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತಪ್ಪ ನೋಡಿ ಇವನು ಏನು ಮಾಡ್ತಿದ್ದಾನೆ ಕಿತಾಪತಿ. ಅಪ್ಪು ಸರಿ ಹಿಂದಕ್ಕೆ. ನಾನು ಇವಾಗ ದೋಸೆ ಹಾಕ್ತೀನಿ ಉತ್ತಪ್ಪನ. ಇವನು ಅಡ್ಡಡ್ಡ ಬರ್ದೇ ಇದ್ದರೆ ಸಾಕು ಅನ್ಕೋತೀನಿ, ಬಟ್ ಬರ್ತಾನೆ. ನೋಡೋಣ. ಉತ್ತಪ್ಪ ಹಾಕಿದ್ದೀನಿ, ಇದು ಆಗಬೇಕು. ಈ ಕಡೆ ಇವನು ಏನು ಮಾಡ್ತಿದ್ದಾನೆ ನೋಡಿ, ಎಡವಟ್ಟು ನನ್ನ ಮಗ. ಅಪ್ಪು ಕೊಡೋದು ಹಾಳು ಮಾಡ್ತೀವಿ ಹೊರಟ್ಟೆಲ್ಲ ಕತ್ತಿ. ನೋಡಿ ದೋಸೆ ರೆಡಿ ಆಗಿದೆ. ಇವಾಗ ತಿನ್ನೋದು. ತಿನ್ನಕ್ಕೆ ರೆಡಿ ಆಗಿದ್ದಾನೆ. ನಡಿ, ಅಲ್ಲಿ ಹಾಕ್ತೀನಿ ನಡಿ. ಅಲ್ಲಿ ಹೋಗೋ ನಡಿ, ಹಾಲಾಗ ನಡಿ. ತಿಂತೀಯಾ ದೋಸೆ? ತಿಂತೀ
ರೆಡಿ ಆಗಿದ್ದಾನೆ ದೋಸೆ ತಿನ್ ಕೆಳಗೆ ಕುಂದ್ರಿ ಬಾ ಕೆಳಗೆ. ದೋಸೆ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಬಂದು ಇಲ್ಲಿ ಹುಡುಗರು ಆಟ ಆಡ್ತಿದ್ದಾರೆ. ಅದನ್ನೇ ನೋಡ್ಕೊಂಡು ನಿಂತಿದ್ದಾನೆ. ಅಲ್ಲಿ ಅವರು ಸಂತೆಯಲ್ಲಿ ಅದರ ಸಂಧ್ಯಾಗಿದಾರ ಅವರು. ಸಂಧ್ಯಾಗ ಏನೋ ಮಾಡತ್ತಾರ. ಇವನು ಹುಡುಕ್ಯಾಡತ್ತಾನೆ ಎಲ್ಲದಾರ ಅವರು ಅಂತ ಅಂದ್ಬಿಟ್ಟು. ಅಪ್ಪು ಅವ್ರು ಇಲ್ಲಿದ್ದಾರೆ ನೋಡ್ಬಾ, ಈ ಕಡೆ ಬಾ, ಇಲ್ಲಿ ಓಯ್ ಅಪ್ಪು ಈ ಕಡೆ ಅದಾರ ನೋಡಿ. ಇಲ್ಲದಾರ ನೋಡ, ಇಲ್ಲದಾರ. ಅವರ ಆಟ ಆಡೋದೆಲ್ಲ ನೋಡ್ಕೊಂಡು ಮತ್ತೆ ಒಳಗಡೆ ಕರ್ಕೊಂಡು ಹೋದೆ ನಾನು. ಇದು ಒಂದು ಹೊಸದು, ಅದು ನಾನು ಒಂದ್ಸತಿ ತೋರಿಸ್ದೆ, ಇಲ್ಲಿ ಹಾಕೊಂಡು ತಿನ್ನಬೇಕು ಈ ಚೇರ್ ಮೇಲೆ ಅಂತ ಅಂದ್ಬಿಟ್ಟು. ಇವಾಗ ಅದನ್ನೇ ಮಾಡ್ತಾನೆ. ನಾನು ಏನಾದರೂ ತಿನ್ನಕ್ಕೆ ಕೊಟ್ಟರೆ ಸೀದಾ ಚೇರ್ ತೊಗೊಂಬ ಅಮ್ಮ ಅಂತ ಹೇಳ್ತಾನೆ. ಅದನ್ನು ತೊಗೊಂಬಂದು ಅಲ್ಲಿ ಹಾಕು ತಿಂತೀನಿ ಅಂತ ಹೇಳ್ತಾನೆ. ಮಕ್ಕಳಿಗೆ ಏನಾದರೂ ಒಂದ್ಸತಿ ಹೇಳ್ಕೊಟ್ರೆ ಅದನ್ನೇ ಮಾಡ್ತಾರಲ್ವ. ಹಂಗೆ ನೋಡಿ ಇವನು ಗೋಡಂಬಿ ಹಾಕಿ ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಸ್ವಲ್ಪ ಹೊತ್ತು ಆಟಾಡಿ 11 ಗಂಟೆಗೆ ಜಳಕ ಮಾಡಿಸಿ ಮಲಗಿಸ್ಬಿಡ್ತೀನಿ. ಆಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವನು ಮಲ್ಕೊಂಡು ಬೇಗ ಎದ್ಬಿಟ್ಟ. ಅಯ್ಯೋ, ಅರ್ಧ ತಾಸು ಅಷ್ಟೇ ನೋಡಿ ಮಲಗಿದ್ದು. ಎದ್ಬಿಟ್ಟು ಜಗ್ಗಿ ಹಠ ಮಾಡ್ತಾ ಇದ್ದ. ಫ್ರಿಜ್ನಲ್ಲಿ ಗೋಡಂಬಿ ಕೊಟ್ಟಿದ್ನಲ್ವ ಆವಾಗಲೇ ಅದನ್ನು ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ದ. ಹಳೋದಂದರೆ ಹಳೋದು, ಕೊಡೋವರೆಗೂ ಬಿಡಲೇ ಇಲ್ಲ. ಸೊ ಹಂಗಾಗಿ ನಾನು ಅವನಿಗೆ ಗೋಡಂಬಿ ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಅವನಿಗೆ ಕೊಟ್ಟರೆ ಅದನ್ನೇ ತಿಂತಾ ಇರ್ತಾನೆ. ಹಂಗೆ ಸ್ವಲ್ಪ ಹೊತ್ತು ಅದರೊಳಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ. ಗೋಡಂಬಿ ಕೊಟ್ಟನಲ್ವ, ಹಾಗಾಗಿ ಇವಾಗ ರೂಮಲ್ಲಿ ನಾನು ಚೇರು ಟೇಬಲ್ ಇದೆ ಅಲ್ವಾ ಒಂದು, ಅದರಲ್ಲಿ ಕೂತು ತಿಂತಿದ್ದಾನೆ. ಇವಾಗ ಹೊಸ ಪದ್ಧತಿ ಅಲ್ಲ ಅದು, ಬೇಕಂತ ಅಂದ್ಬಿಟ್ಟು ಅದನ್ನು ಬಾಗಿಲು ತೆರೆಸಿ ಕೊಡು ಅಂತ ಅಂದಿದ್ದಕ್ಕೆ ತಗೊಂಡು ನಾನೇ ಹಾಲಲ್ಲಿ ಅವನನ್ನು ಕರ್ಕೊಂಡು ಹಾಲಲ್ಲಿ ಕೂರಿಸ್ತಾ ಇದ್ದೀನಿ. ಇವಾಗ ಅದ್ರ ಮೇಲೆ ಕೂತು ತಿನ್ನೋಕ್ಕೆ ಸಾಹೇಬ್ರು ರೆಡಿ ಆಗಿದ್ದಾರೆ. ಇವಾಗ ಚೇರ್ ಮೇಲೆ ಕೂತ್ಕೊಂಡು ಗೋಡಂಬಿ ತಿಂತಿದ್ದಾರೆ, ಟಿವಿ ನೋಡ್ಕೊಂಡು. ಇವತ್ತು ಬೇಗ ಎದ್ಬಿಟ್ಟ. ನಾನು ಜಸ್ಟ್ ಜಳಕ ಮಾಡಿ ದೇವ್ರ ಪೂಜೆ ಮಾಡಿದ್ದಷ್ಟೇ ಎದ್ದೇ ಬಿಟ್ಟ. ಅರ್ಧ ತಾಸು ಕೂಡ ಅಷ್ಟೇ ಮಲ್ಕೊಂಡಿದ್ದು ಅನ್ಸುತ್ತೆ, ಮೇ ಬಿ. ತೂಗ್ತಾನೆ ಇದ್ರೂ ಎದ್ಬಿಟ್ಟ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಎದ್ದಿದ್ದಾನೆ. ಮತ್ತೆ ಬೇಕಾದರೆ ಮಧ್ಯಾಹ್ನ ಮಲಗಿಸಿ ನಾನು ಬಟ್ಟೆ ವಾಶ್ ಮಾಡ್ಕೊತೀನಿ. ಮಲ್ಕೊಳ್ಳಿಲ್ಲ ಅಂದರೆ ನಾಳೆ ವಾಶ್ ಮಾಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವ್ನು ಕರ್ಕೊಂಡು ನಾನೇನು ಕೆಲಸ ಮಾಡೋಕ್ಕಾಗಲ್ಲ. ಅದರಲ್ಲೂ ಬಟ್ಟೆ ಒಗೆಯೋಕ್ಕಾಗಲ್ಲ. ಬಟ್ಟೆ ಒಗಿಸೇ ಕೊಡಲ್ಲ, ಎಲ್ಲ ಬಂದು ಹಾಳು ಮಾಡಿಬಿಡ್ತಾನೆ. ಅಪ್ಪು ಇದು ಹಾಯ್ ಮಾಡು. ತಿಂತಿದ್ದಾನಲ್ವ ಇವಾಗ, ಖಾಲಿ ಇಲ್ಲ ಕೈ, ಮಾಡಲ್ಲ. ಹಾಯ್ ಮಾಡಪ್ಪು. ಏನು ತಿನ್ನತ್ತೀನಿ ನೀನು? ಸೊ ಏನಾದರೂ ತಿನ್ನೋಕೆ ಕೊಟ್ಟಾಗ ಮಾತ್ರ ಈ ಥರ ಕೂತ್ಕೊಂಡು ತಿಂತಿರ್ತಾನೆ. ಇದೊಂದು ರೂಢಿ ಮಾಡ್ಕೊಂಡಿದ್ದಾನೆ ನಿನ್ನೆ ಹೇಳ್ಕೊಟ್ಟಿದ್ದಷ್ಟೇ. ನಾನು ಈಗ ಈ ಥರ ಟೇಬಲ್ ಮೇಲೆ ಇಟ್ಕೊಂಡು ತಿನ್ನಬೇಕು ಅಂತ. ಅದನ್ನೇ ನಾನೇನಾದರೂ ತಿನ್ನೋಕೆ ಕೊಟ್ಟರೆ ಅದು ಟೇಬಲ್ ತೊಗೊಂಬಂದು ಕೈ ಮಾಡಿ ತೋರಿಸ್ತಾನೆ. ಮತ್ತೆ ಒಳಗಡೆ ತೊಗೊಂಡು ಬಾ ಅಂತ ಅಂದ್ಬಿಟ್ಟು ತಿಂತಿದ್ದಾನೆ ಗೋಡಂಬಿನ. ಸುಮ್ಮನೆ ಕೂತಿದ್ದಾನೆ. ಸ್ವಲ್ಪ ಎದ್ದ ತಕ್ಷಣ ಹಠ ಮಾಡ್ತಾ ಇದ್ದ, ಹೊರಗಡೆ ಅಂತ ಅಂದ್ಬಿಟ್ಟು. ನಾನು ಅಲ್ಲೇನೋ ಇದೆ ಅಂದ್ಬಿಟ್ಟು ಕೂರಿಸಿದ್ದೀನಿ. ಹಿಂಗೆ ಇವಾಗ ಮತ್ತೆ ಅಡುಗೆ ಏನಾದರೂ ಮಾಡ್ಕೊಂಡು ತಿನ್ನೋದು. ತಿನ್ನಿಸ್ಬಿಟ್ಟು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಪ್ಪು ಇತ್ತು ಹಾಯ್ ಮಾಡು. ಆಯ್ತು ತಿನ್ನು. ಏನು ಮಾಡತ್ತಿ? ಕತ್ತೆ ಏನು ಮಾಡತ್ತಿ? ಏನು ಮಾಡಕತ್ತಿದೆ? ನಾನು ಕುಡಿಯೋಕ್ಕೆ ಅಂತ ನೀರು ಕೊಟ್ಟರೆ ಇವ್ನು ಏನು ಮಾಡ್ತಾನೆ ಗೊತ್ತಾ? ನೀರಲ್ಲ ಅವೆರಡು ತೂತನ್ನ ಹಾಕಿ ಆಮೇಲೆ ಅದನ್ನು ಒಂಥರ ಆಟ ಆಡಕ್ಕೆ ಹೋಗ್ತಾನೆ ಅದ್ರ ಜೊತೆಗೆ. ಅದ್ರ ನೀರನ್ನ ಕುಡಿಯೋದು ಹೊಲ್ಸಲ್ಸ್ ಮಾಡ್ತಿದ್ದ ಕತ್ತಿ. ಬಿಡ್ಲಿ ಹೇಳ್ತಂದ ಬಿಡ್ಲಿ ನಿಂಗೆ ಹೊಡಿಲ್ಲ ಹಂಗೆ ಕತ್ತೆ ಬಿಡವ. ಹೊಡಿತೀನಿ ಹಂಗೆ ಮಾಡಿದ್ರೆ ದನ ಕಾಯವ. ಆಟ ಎಲ್ಲ ಆಡಿದ್ಮೇಲೆ ಮಲಗಿಸ್ದೆ ಅವನ್ನ ನಾನು.
ವೀಕ್ ಇನ್ನೂ ಮಲ್ಕೊಂಡಿದ್ದಾನೆ. ಅವನು ಎದ್ದೇಳ್ತಾನೆ ಅಂತ ನೋಡ್ತಾನೆ ಇದ್ದೆ, ಬಟ್ ಮಲ್ಕೊಂಡಿದ್ದಾನೆ. ನಿದ್ದೆ ಫುಲ್ ಜೋರು. ನನ್ನ ಕೆಲಸ ಎಲ್ಲನೂ ನಾನು ಮುಗಿಸ್ಕೊಂಡೆ. ಬಟ್ಟೆ ಇದ್ವಲ್ಲ ಅದೆಲ್ಲ ವಾಶ್ ಮಾಡಿ ಕಸ ಬೆಳೆದು ಮುಖ ತೊಗೊಂಡು ದೀಪ ಹಚ್ಚಕ್ಕೆ ಅಂತ ಬಂದಿದ್ದೀನಿ. ದಿನ ಅವನ ಜೊತೆಗೆ ಹಚ್ತಿದ್ದೆ. ಇವತ್ತು ಮಲ್ಕೊಂಡಿದ್ದಾನೆ. ನೋಡೋಣ ಇನ್ನೂ ಎಷ್ಟೊತ್ತು ಮಲ್ಗ್ತಾನೆ ಗೊತ್ತಿಲ್ಲ. ನಾನು ಎಬ್ಸಿಲ್ಲ, ನಿದ್ದೆ ಮಾಡಲಿ ಅಂದ್ಬಿಟ್ಟು. ಹೆಂಗೂ ಲೇಟ್ ಮಾಡ್ತಾನೆ, 11 ಆಗುತ್ತೆ ಇವತ್ತು ಅವ್ನು ಮಲ್ಗೋಷ್ಟರಲ್ಲಿ. ಇವಾಗ ದೇವ್ರ ದೀಪ ಹಚ್ಚೋಣ ಬನ್ನಿ. ದೀಪ ಹಚ್ಚಿದೆ. ಇವತ್ತು ಸಕ್ಕರೆ ತಿನ್ನೋಕ್ಕೆ ನನ್ನ ಮಗ ಎದ್ದಿಲ್ಲ, ಮಲ್ಕೊಂಡಿದ್ದಾನೆ. ದೀಪ ಹಚ್ಚಿದ್ದಾಯಿತು. ಅವನಿಗೋಸ್ಕರ ಜೊತೆ ದಿನ ಬರ್ತಾ ಇದ್ದ. ಅವನು ಒಂದೇ ಟೈಮಲ್ವ ಮಲಗೋದು, ಹಾಗಾಗಿ ದಿನಾನು ಅವ್ನು ಕರ್ಕೊಂಡೆ ನಾನು ದೀಪ ಹಚ್ತಿದ್ದೆ. ಬೇಗ ಬೇಗ ಹಚ್ಚಿಬಿಟ್ಟು ಅವ್ನು ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಕತ್ಲಲ್ಲಿ ನೋಡಿ ದೇವರು ದೀಪದ ಜೊತೆಗೆ ಎಷ್ಟು ಚೆಂದ ಕಾಣ್ತಿದ್ದಾರೆ ಅಲ್ವಾ. ನನ್ನ ಮನೆ ದೇವರು ವೆಂಕಟೇಶ್ವರ. ಆ್ಯಂಡ್ ನನ್ನ ಫೇವ್ರೆಟ್ ದೇವ್ರು ಬಂದುಬಿಟ್ಟು ಸಾಯಿಬಾಬಾ. ಅವ್ರದ್ದು ಮೂರ್ತಿನ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಜಾಸ್ತಿ ಫೋಟೋಸ್ ಏನೂ ಇಲ್ಲ ದೇವ್ರ ಮನೆಯಲ್ಲಿ. ನಾನೇ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಡ್ತೀನಿ. ನನ್ನ ಮಗನ ಜೊತೆ ಮಾಡೋದು ತುಂಬ ಕಷ್ಟ ಅಲ್ವಾ, ಹಾಗಾಗಿ ನನ್ನ ಹಸ್ಬೆಂಡ್ ಇದ್ದಾಗಲೇ ಮಾಡಿಬಿಡ್ತೀನಿ. ಸ್ನಾನ ಕೂಡ ಬೇಗ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಅವ್ನು ಮಲ್ಕೊಂಡ ತಕ್ಷಣ ನನಗೆ ತುಂಬ ಕೆಲಸ ಇರಲ್ಲ. ದೇವ್ರ ಪೂಜೆನ ಅವ್ನ ಜೊತೆಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ನನಗೆ. ಅದು ಇದು ಕಿತ್ಕೊಂಡು ನಿಂತ್ಬಿಡ್ತಾನೆ, ಹಾಗಾಗಿ ಬೇಗ ಮಾಡಿಬಿಡ್ತೀನಿ. ಜಾಸ್ತಿ ಏನೂ ಫೋಟೋಸ್ ಇಲ್ಲ ಅಲ್ವಾ ದೇವ್ರದ್ದು, ಹಾಗಾಗಿ ಬೇಗ ಬೇಗ ಆಗಿಬಿಡುತ್ತೆ ಪೂಜೆ ಎಲ್ಲ. ನನ್ನ ಒಂದು ಚಿಕ್ಕ ದೇವ್ರ ಮನೆ ಈ ಥರ ಇದೆ ನೋಡಿ. ಇನ್ನೂ ಮಲ್ಕೊಂಡು ನಿದ್ದೆ ಮಾಡ್ತಾವನೆ. ಅಪ್ಪು ಎದ್ದೇಳಪ್ಪು, ರಾತ್ರಿ ಲೇಟ್ ಆಗುತ್ತೆ ನೋಡು. ಎದ್ದೇಳು ಬಂಗಾರಿ. ಫುಲ್ ನಿದ್ದೆ ಮಬ್ಬು ಬಂದ್ಬಿಟ್ಟಿದೆ ಅವನಿಗೆ, ಹಾಗಾಗಿ ಎದ್ದೇಳಕ್ಕೆ ತಯಾರಿಲ್ಲ ಇನ್ನು. ಕಣ್ಣು ಮುಚ್ತಾವನೆ, ಇನ್ನು ಫುಲ್ ಜೋರಾಗಿದೆ ನಿದ್ದೆ. ಮಲ್ಕೊಂಡು ಎದ್ದ. ಫೈನಲ್ ನಾನೇ ಹಂಗೆ ಮಾಡಿ ಎಬ್ಬಿಸ್ದೆ. ಆಮೇಲೆ ಜೇಜಿ ಮಾಡಿಬಿಟ್ಟು ಇವಾಗ ಮತ್ತೆ ತಿನ್ನಕ್ಕೆ ಹಾಕ್ಕೊಟ್ಟಿದ್ದೆ. ಆ ಚೇರ್ ಮೇಲೆ ಕುತ್ಕೊಂಡು ತಿಂತಿದ್ದಾನೆ ಟಿ ವಿ ನೋಡಿಕೊಂಡು. ಅದನ್ನು ಹೊಸ್ದಾಗಿ ಕಲ್ತ್ಬಿಟ್ಟಿದ್ದಾನೆ, ಅದನ್ನೇ ಮಾಡ್ತಾನೆ ಇವಾಗ ಅವನು. ಈ ಕಡೆ ಟೀ ಮಾಡ್ತಾ ಇದ್ದೀನಿ. ಒಬ್ಬಳೇ ಇರೋದ್ರಿಂದ ಒಬ್ಬಳೇ ಟೀ ಮಾಡ್ಕೋತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಮನೆಗೆ, ಲೇಟ್ ಆಗುತ್ತೆ ಏನೋ ಬಹುಶಃ ಬರೋದಕ್ಕೆ. ಸೊ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಟೀ ಕುಡಿಯೋಣ. ಬಿಸ್ಕೆಟ್ ಹಾಕ್ಕೊಟ್ಟಿದ್ದೀನಿ, ನಾವು ಟೀ ಕುಡ್ತಿದ್ದೀವಿ. ತಿನ್ನು, ಅದನ್ನೇನು ಮಾಡತ್ತಿ ಬಿಸ್ಕೆಟ್? ಕುಡಿದ್ಬಿಟ್ಟು ಕೆಳಗಡೆ ಹೋದ್ವಿ. ಟೈಮ್ ಇತ್ತಲ್ವ, ಹಾಗಾಗಿ ಆಟ ಆಡಲಿ ಅವನು ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡು ಹೋಗಿದ್ದೆ. ಹಂಗೂ ಲೇಟಾಗಿ ಮಲಗ್ತಾನೆ ಇವನು ಇವತ್ತು. ಆಮೇಲೆ ಬಂದು ಊಟ ಮಾಡಿ ಮಲಗಿಸಿದ್ರಾಯ್ತು ಅಂದ್ಬಿಟ್ಟು ತುಂಬ ಹೊತ್ತು ಕೆಳಗಡೆ ಆಟ ಆಡೋಕ್ಕೆ ಹೋದ್ರಾಯ್ತು ಅಂತ ಬಂದಿದ್ವಿ ಇವತ್ತು. ಹಂಬ ಹೋಗ್ತಿದ್ವಲ್ವ, ಅವ್ನು ನೋಡಿಬಿಟ್ಟು ಬಚ್ಚಿಟ್ಕೊಂಡು ನಿಂತಿದ್ದ ಬೈಕ್ ಹತ್ರ. ಕೆಳಗಡೆ ಮಕ್ಕಳಿದ್ವು, ಅವ್ರ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡ್ದ. ಮತ್ತು ಅವನಿಗೆ ತುಳಸಿ ಗಿಡ ನೋಡಿದರೆ ಎಲೆ ತಿನ್ನೋಕ್ಕೆ ತುಂಬ ಇಷ್ಟ, ಅದನ್ನು ಹರ್ಕೊಂಡು ತಿಂತಾ ಇದ್ದ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೆ ಕೆಳಗೆ ಇವತ್ತು. ದಿನಾನು ಹೋಗಬೇಕು ಅನ್ಕೋತೀನಿ, ಹೀಗೆ ಅಡುಗೆ ಅದು ಮಾಡ್ಕೊಂಡು ಟೈಮೇ ಸಾಲಲ್ಲ, ಹೋಗೋಕ್ಕಾಗೋದೇ ಇಲ್ಲ. ಯಾವಾಗಾರ ಆಗದಾಗ ಹೋಗ್ತಿರ್ತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಮೇಲ್ಗಡೆ ಬಂದ್ವಿ. ತುಂಬ ಹೊತ್ತು ಕೆಳಗಡೆ ಆಡಿಬಿಟ್ಟು ಊಟ ಗೀಟ ಎಲ್ಲ ಮಾಡಿ ಮಲ್ಕೊಂಡಿದ್ದಾನೆ. ಟೈಮ್ ನೋಡಿ 10:30 ಆಗಿದೆ. ಇನ್ನೂ ಅವನಿಗೆ ನಿದ್ದೆ ಬಂದಿಲ್ಲ. ಸ್ವಲ್ಪ ಹೊತ್ತು ಹಿಂಗೆ ಟಿ ವಿ ನೋಡ್ಕೊಂಡು ಆಮೇಲೆ ಮಲಗಿಸಿದ್ರಾಯ್ತು ಅಂತ ಟಿ ವಿ ನೋಡ್ತಾ ಇದ್ದಾನೆ. ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು.